ನಾನಂತೂ ಆ ಶಬ್ದ ಹೇಳಿದ್ದು ನಾನಂತೂ ಕೇಳಿಲ್ಲ. ಅವರ ಸಿಟಿ ರವಿಗೆ ಅವ್ರು ಏನೋ ಹೇಳಿದ್ರೆ ತಗೊಳ್ಳಿ, ಅದನ್ನೂ ನಾನು ಕೇಳಿಲ್ಲ. ಎರಡು ಶಬ್ದವನ್ನು ಕೇಳಿಲ್ಲ. ನಿಮ್ಮ ಟಿವಿಯಲ್ಲಿ ಕೂಡ ಅವ್ರು 10 ಸಲ ನನಗೆ ಆ ಶಬ್ದವನ್ನು ಬಳಕೆ ಮಾಡಿದ್ರು ಅಂತ ಹೇಳಿದ್ರಲ್ಲ, ಬಹುಶಃ 10 ಸಲ ಅವ್ರು ಏನಾದರೂ ಶಬ್ದ ಬಳಕೆ ಮಾಡಿದ್ರೆ ನನ್ನ ಕಿವಿ ಸ್ವಲ್ಪ ಚೆನ್ನಾಗಿದೆ, ಆರೋಗ್ಯವಾಗಿದ್ದೇನೆ. ಒಂದು ಸಲ ಆದ್ರೂ ನನ್ನ ಕಿವಿದು ಬಿಟ್ಟು ಆ ಶಬ್ದ ಬಳಕೆ ಮಾಡಿದ್ದನ್ನು ನಾನಂತೂ ಕೇಳಿಲ್ಲ. ಒಳ್ಳೆ ಕೆಲಸ ಅಲ್ಲ, ತನಿಖೆ ನಡೆದ್ರೆ ಸಭಾಪತಿಗಳಿಗೆ ಗೊತ್ತಾಗುತ್ತೆ. ನೋಡಿ, ಯಾವುದೇ ಅವಘಡ ಆದ್ರೂ ರಾಜಕೀಯ ಟೀಕೆಗಳನ್ನು ನಡೀಬೇಕು. ವೈಯಕ್ತಿಕ ಬದುಕಿನ ಮೇಲೆ ಹೆಣ್ಣಾಗ್ಲಿ ಗಂಡಾಗ್ಲಿ ಒಬ್ಬೊಬ್ಬರಿಗೆ ಟೀಕೆ ಮಾಡೋದು ತಪ್ಪು. ಎಲ್ಲಕ್ಕಿಂತ ಮುಖ್ಯವಾಗಿ ಇಂಥ ವಿಷಯ ಬಂದಾಗ ಅದನ್ನು ಬಗೆಹರಿಸಲಿಕ್ಕೆ ಬೇರೆ ವೇದಿಕೆ ಇರ್ತದೆ, ಬೇರೆ ಸಮಯ ಇರ್ತದೆ. ಯಾರು ತಪ್ಪು ಮಾಡ್ತಾರೆ ಅವರಿಗೆ ಶಿಕ್ಷೆ ಕೊಡುವ ತೀರ್ಮಾನವನ್ನ ಸಭಾನಾಯಕರು ತಗೊಳ್ತಾರೆ. ನನ್ನ ಕಳಕಳಿ ಇದೆ. ನಿನ್ನೆ ರಾತ್ರಿಯಿಂದ ನಾವು ಒದ್ದಾಡ್ತಾ ಇದ್ದೇವೆ. ಹದಿಹರೆಯದ ಮಹಿಳೆಯರ ಬಗ್ಗೆ, ಸಮಸ್ಯೆ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರೆ ಇವರು ಈ ವಿಷಯವನ್ನು ಇಟ್ಕೊಂಡು ಕಾಂಗ್ರೆಸ್ನವರು ಕೂತಿದಾರಲ್ಲ, ಇದು ಯಾಕೆ ಶೋಭೆ ತರುವಂತದ್ದು? ಅಂಬೇಡ್ಕರ್ ವಿಷಯ ಚರ್ಚೆ ಆಗ್ಬೇಕಿತ್ತು, ಹೆಣ್ಮಕ್ಕಳ ಬಗ್ಗೆ ಚರ್ಚೆ ಆಗ್ಬೇಕಿತ್ತು. ಅದು ಬಿಟ್ಟು ಅವರ ವೈಯಕ್ತಿಕಕ್ಕೆ ಏನೋ ಟೀಕೆ ಮಾಡಿದ್ರು ಅಂತ ಇಬ್ಬರು ಟೀಕೆ ಮಾಡಿದ್ರೆ ತಪ್ಪಾದ್ರೆ ಮತ್ತೆ ನೋಡೋಣ. ಈ ಸದನದ ಸಮಯವನ್ನು ಯಾಕೆ ಇವರು ಹಾಳು ಮಾಡ್ಬೇಕು? ಆ ಟೀಕೆ ತಪ್ಪು ಯಾರೇ ಮಾಡಿದ್ರೆ ಅದಕ್ಕೊಂದು ಶಿಕ್ಷೆ ಅಂತ ಇದ್ದೇ ಇರ್ತದೆ. ಹೆಣ್ಣು